ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿನಿಂದ ಒಂದು ಮುದ್ದುಳಿಯ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸುಮಾರು ಒಂದು 8 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಕಾಟು ಮಾವಿನ ಹಣ್ಣಿದ್ರೆ ಇದು ಉತ್ತಮ, ಅದು ಹುಳಿಸಿ ಮಿಶ್ರಿತ ಹಣ್ಣಾದರೆ ಮುದ್ದುಳಿ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು 8 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ತೊಗೊಂಡು ಬಂದಿದ್ದೀನಿ. ಈಗ ಇದ್ರದ್ದು ಸಿಪ್ಪೆನೆಲ್ಲ ತೆಗಿಯೋಣ. ಸಿಪ್ಪೆನ ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಮಾವಿನ ಹಣ್ಣನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ಮಳೆ ಬಿದ್ದ ಮೇಲೆ ಸಿಗುವಂಥ ಮಾವಿನ ಹಣ್ಣು ಕೆಲವೊಮ್ಮೆ ಹಾಳಾಗಿರುತ್ತೆ. ಕ್ಲೀನಾಗಿ ಚೆಕ್ ಮಾಡಿ ಹಾಕಿ. ಈಗ ತಗೊಂಡಂಥ ಮಾವಿನ ಹಣ್ಣಿನ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಇದನ್ನು ಸ್ವಲ್ಪ ಹಿಂಡ್ಕೊಳ್ಳೋಣ. ಈಗ ಏನು ಸಿಪ್ಪೆನ ನಾನು ಸೆಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹಿಂಡಿ ಈ ಮಾವಿನ ಹಣ್ಣಿನ ರಸವನ್ನು ಬೇರ್ಪಡಿಸ್ತಾ ಇದ್ದೀನಿ. ಈಗ ಈ ಸಿಪ್ಪೆನೆಲ್ಲ ತೆಗೆದು ಇದರ ಜ್ಯೂಸನ್ನು ನಾವು ಸಿಪ್ಪೆ ತೆಗೆದಿಟ್ಟಂಥ ಮಾವಿನ ಹಣ್ಣಿಗೆ ಹಾಕ್ಕೋಬೇಕು. ಈಗ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೊಳೆದಿದ್ದೀನಿ ನಾನು. ಆ ನೀರನ್ನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿ ನಾನು ಇದನ್ನು ಬೇಕಿಡ್ತಾ ಇದ್ದೀನಿ. ಮಾವಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲವನ್ನು ಸ್ವಲ್ಪ ಕಡಿಮೆ ಹಾಕಿ, ಮಾವಿನ ಹಣ್ಣು ಹುಳಿ ಇದ್ದರೆ ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಹಾಕುವಂಥದ್ದು. ಇಲ್ಲಿ ನಾನು ಮ್ಯಾಂಗೋ ಮುದ್ದುಳಿಯನ್ನು ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 6-7 ಬ್ಯಾಡಗಿ ಚಿಲ್ಲಿಯನ್ನು ತಗೊಂಡಿದ್ದೀನಿ. 1 ಭಾಗ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಮೆಂತ್ಯ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೂ 1 ಟೀ ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಹಾಗೂ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾವನ್ನು ತಗೊಂಡಿದ್ದೀನಿ. 2 ಕರಿಬೇವಿನ ಗರಿಯನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಹುರ್ಕೋಬೇಕು. ಈಗ ಹುರ್ಕೊಂಡು ಬರೋಣ. ಈಗ ಮಾವಿನ ಹಣ್ಣಿಗೆ ನಾನು ಬೆಲ್ಲವನ್ನು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಯಾಕಂದ್ರೆ ಮಾವಿನ ಹಣ್ಣು ಹುಳಿ ಇದ್ರೆ ಹುಣಸೆ ಹಣ್ಣನ್ನು ಹಾಕೋದು ಬೇಡ. ಇಲ್ಲಿ ನಾನು ಸಕ್ಕರೆ ಗುತ್ತಿ ಮಾವಿನ ಹಣ್ಣನ್ನು ತಗೊಂಡಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಹುಳಿಯನ್ನು ಸೇರಿಸಿದ್ದೀನಿ. ಯಾಕಂದ್ರೆ ಅದು ತುಂಬಾ ಸಿಹಿ ಆಗಿರುತ್ತೆ. ಈಗ ಇದು ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ನಾವು ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಳೋಣ. ನಾನೇನು ಶೇಂಗಾವನ್ನು ತಗೊಂಡಿದ್ದೀನಿ, ಅದನ್ನ ಈಗ ಹುರಿಯಕ್ಕೆ ಹಾಕಿದ್ದೀನಿ ತವಕ್ಕೆ. ಇದು ಚೆನ್ನಾಗಿ ಸಿಪ್ಪೆ ಬೇರ್ಪಡೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾ ಸಿಪ್ಪೆಯಿಂದ ಸೆಪ್ರೇಟ್ ಆಗ್ತಾ ಇದೆ. ಈ ಹಂತದಲ್ಲಿ ಗ್ಯಾಸನ್ನು ಆಫ್ ಮಾಡೋಣ. ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಹುರಿದಾಗಬೇಕು. ಕರಿಬೇವನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸುಮಾರು 1 ದೊಡ್ಡ ಕರಿಬೇವಿನ ಗರಿಯನ್ನು ಹಾಕಿದ್ದೀನಿ. ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಗೂ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ತೆಂಗಿನ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಬಿಸಿ ಆಗಿದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಉದ್ದಿನ ಬೇಳೆ ಚೆನ್ನಾಗಿ ಹುರ್ಕೊಳ್ಳೋಣ. ಉದ್ದಿನ ಬೇಳೆ ಈಗ ಕೆಂಪಾಗಿದೆ. ಈಗ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಡಲೆಬೇಳೆ ಲಭ್ಯ ಇಲ್ಲ ಅಂದರೆ ಫುಲ್ ಉದ್ದಿನ ಬೇಳೆಯನ್ನು ಹಾಕಿ ಮಾಡ್ಕೋಬೋದು. 1.5 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕಿದ್ರೆ ಆಯಿತು. ಹಾಗೂ 1/4 ಟೀ ಸ್ಪೂನ್ ಮೆಂತೆಯನ್ನು ಹಾಕ್ತಾ ಇದ್ದೀನಿ. ಏನು ಕೆಂಪು ಮೆಣಸನ್ನು ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದರೆ ಸಾಕು, ಜಾಸ್ತಿ ಹುರಿಯೋದು ಬೇಡ. ಸಾಮಗ್ರಿಗಳನ್ನು ಹದವಾಗಿ ಹುರ್ಕೊಂಡ್ರೇ ಯಾವುದೇ ಸಾರಾದರೂ ರುಚಿ ಆಗೋದು.
ಈಗ ಇದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಗ್ಯಾಸ್ ಆಫ್ ಮಾಡೋಣ. ಇದೀಗ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಬಿಸಿ ಬಾಣಲಿಗೆ ನಾವೇನು ತೆಂಗಿನಕಾಯಿನ ತೊಗೊಂಡಿದ್ದೀವಿ, ತುರಿನ ತೊಗೊಂಡಿದ್ದೀವಿ, ಅದನ್ನ ಈಗ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಈ ಮುದ್ದುಳಿಗೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿನೇ ಇರಬೇಕು, ಆವಾಗ ಚೆನ್ನಾಗಾಗತ್ತೆ ಮುದ್ದುಳಿ. ನಾನಿಲ್ಲಿ 1 ಕಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿಬೇಳೆನಲ್ಲಿ ಹಾಕಿದರೆ ಸಾಕು, ಹೆಚ್ಚಿಗೆ ಹುರಿಯೋದು ಬೇಡ. ಇದು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆನ ರುಬ್ಕೊಂಡು ಬರೋಣ. ಹುರಿದ ಸಾಮಗ್ರಿಗಳೆಲ್ಲ ತಣ್ಣಗಾಗ್ಲಿ ಅಷ್ಟರಲ್ಲಿ ಈ ಶೇಂಗಾ ಏನಿದೆ ಇದರ ಸಿಪ್ಪೆನ ತಗೊಂಡು ಬರೋಣ. ಈಗ ಮೆಣಸು ಮತ್ತೆ ತೆಂಗಿನ ತುರಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಮಿಕ್ಕಿದ ಸಾಮಗ್ರಿಗಳನ್ನು ಹಾಕಿ ರುಬ್ಬೋಣ. ಈಗ ಮೆಣಸು ಮತ್ತೆ ತೆಂಗಿನಕಾಯಿ ತುರಿನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಎಳ್ಳು, ಕೊತ್ತಂಬರಿ, ಜೀರಿಗೆನ ಏನು ನಾನು ಬೇವಿನ ಸೊಪ್ಪಿನೊಟ್ಟಿಗೆ ಹುರಿದಿಟ್ಕೊಂಡಿದ್ದೀನಿ ಅದನ್ನ ಹಾಕಿ ಸ್ವಲ್ಪ ರುಬ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿ ರುಬ್ಬಿದ್ದೀನಿ. ಕೊನೆಯಲ್ಲಿ ಈ ಕಡಲೆಬೇಳೆ, ಉದ್ದಿನಬೇಳೆ, ಬೆಂತೆಯನ್ನು ನಾವು ಹುರ್ಕೊಂಡಿದ್ದೀವಿ ಅದನ್ನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ನುಣ್ಣಗಾಗದ್ ಬೇಡ, ಸ್ವಲ್ಪ ತರಿ ಆದ್ರೆ ಸಾಕು. ವೀಕ್ಷಕರೇ, ಈಗ ಮಾವಿನ ಹಣ್ಣು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲೆ ಏನಿದೆ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಒರಳು ತೊಳೆದ ನೀರನ್ನು ಹಾಕಿ ಕುದಿಸೋಣ. ಬೇಕಾದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇದು ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೇನೂ ಆಗಬಾರ್ದು. ಒಂದು ಹದದಲ್ಲಿ ಇದನ್ನ ಕುದಿಸ್ಕೋಬೇಕು. ಇದಕ್ಕೆ ಈಗ ನಾನೇನು ಶೇಂಗಾವನ್ನ ನಾನು ಹುರಿದಿಟ್ಕೊಂಡಿದ್ದೀನಿ ಅದನ್ನ 2 ಭಾಗವಾಗಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಹಂತದಲ್ಲಿ ಸ್ವಲ್ಪ ಒಮ್ಮೆ ಉಪ್ಪು, ಬೆಲ್ಲ, ಹುಳಿನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಕಾಣ್ತಾ ಇದೆ, ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಮ ರುಚಿಗನುಗುಣವಾಗಿ ಮೆಣಸನ್ನು ಸಹ ನಿಮ್ಮ ರುಚಿಗನುಗುಣವಾಗಿ ಹಾಕ್ಕೊಳ್ಳಿ. ನಾನು ಹಾಕಿದ ಮೆಣಸು ಇಲ್ಲಿ ಹದವಾಗಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಕುದಿಲಿ, ಅಷ್ಟರಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆ ಸೌಟನ್ನು ನಾನು ಆಲ್ರೆಡಿ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಈ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪೀಸಸ್ನ ಹಾಕ್ತಾ ಇದ್ದೀನಿ. ಬೇವಿನ ಗರಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚೆನ್ನಾಗಿ ಒಗ್ಗರಣೆಯನ್ನು ಕೊಡೋಣ. ವೀಕ್ಷಕರೇ, ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.